ದರ್ಶನ್ಗೂ ಕೂಡ ಒಂದೇ ಕಾನೂನು, ಪರಮೇಶ್ವರ್ಗೂ ಕೂಡ ಒಂದೇ ಕಾನೂನು. ಕಾನೂನನ್ನ ಯಾರೂ ಕೂಡ ಕೈಗೆತ್ತಿಕೊಳ್ಳಬಾರದು ಅನ್ನುವಂತ ಮಾತನ್ನ ಹೇಳಿದ್ದಾರೆ. ದರ್ಶನ್ ತೂಗುದೀಪ್ ಆಗ್ಲಿ ಅಥವಾ ಇನ್ಯಾರೇ ಆಗ್ಲಿ, ತಪ್ಪು ಮಾಡಿದವ್ರು ಯಾರೇ ಆಗಿದ್ರು ಅವರೆಲ್ಲರಿಗೂ ಕೂಡ ಒಂದೇ ಕಾನೂನು. ಕಾನೂನನ್ನ ಯಾರು ಕೂಡ ಕೈಗೆತ್ತಿಕೊಳ್ಳಬಾರದು ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ಈ ಹತ್ಯೆಯಲ್ಲಿ ದರ್ಶನ್ ಅನ್ನ ಕರೆತಂದು ವಿಚಾರಣೆ ಮಾಡಿ ಬಂಧಿಸಿದ್ದಾರೆ. ತನಿಖೆಯಲ್ಲಿ ಬರುವಂತಹ ವಿಚಾರ ಆಗಿರಬಹುದು, ಸಾಕ್ಷಿಗಳ ಆಧಾರದಲ್ಲಿ ಮುಂದಿನ ಕ್ರಮ ಅಂದಿದ್ದಾರೆ. ದರ್ಶನ್ ಶ್ರೀಮತಿ ಬಗ್ಗೆ ಜಾಲತಾಣದಲ್ಲಿ ರೇಣುಕಾ ಸ್ವಾಮಿ ಪೋಸ್ಟ್, ಅಶ್ಲೀಲ ಪೋಸ್ಟ್ ಮಾಡಿದ್ರೆ ಪೊಲೀಸರಿಗೆ ದೂರು ಕೊಡಬಹುದಿತ್ತು. ಕಾನೂನನ್ನ ಕೈಗೆತ್ತಿಕೊಳ್ಳೋದ್ರಲ್ಲಿ ಅರ್ಥ ಏನಿದೆ? ಯಾರು ಇವರು ಕಾನೂನನ್ನ ಕೈಗೆತ್ತಿಕೊಳ್ಳೋದಕ್ಕೆ? ಪರಮೇಶ್ವರ್ ಕೂಡ ಅದೇ ನಿಟ್ಟಿನಲ್ಲಿ ಒಂದಷ್ಟು ಹೇಳಿಕೆಗಳನ್ನ ನೀಡಿದ್ದಾರೆ. ಎಲ್ರಿಗೂ ಕೂಡ ಒಂದೇ ಕಾನೂನು ಅನ್ನುವಂತ ಮಾತನ್ನ ಹೇಳಿದ್ದಾರೆ ಗೃಹ ಸಚಿವರಾದಂತ ಡಾಕ್ಟರ್ ಜಿ ಪರಮೇಶ್ವರ್. ಭಾಗಿಯಾಗಿದ್ದಾರೆ ಅಂತ ಹೇಳಿ ಅವರನ್ನ ಕರ್ಕೊಂಡು ಬಂದಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಅವರು ಈಗ ತನಿಖೆ ಮಾಡ್ತಿದ್ದಾರೆ. ತನಿಖೆಯಲ್ಲಿ ಏನು ಬರುತ್ತೆ ವಿಚಾರಗಳು, ಅದರ ಮೇಲೆ ಕ್ರಮ ತಗೊಳ್ತಾರೆ. ಕಾನೂನು ಎಲ್ಲರಿಗೂ ಒಂದೇ. ದರ್ಶನ್ ಅವರಿಗೂ ಕಾನೂನು ಒಂದೇ, ಪರಮೇಶ್ವರ್ಗೂ ಕಾನೂನು ಒಂದೇ. ಹಾಗಾಗಿ ಕಾನೂನನ್ನು ಯಾರೂ ಕೂಡ ಕೈಗೆತ್ಕೊಳ್ಬಾರ್ದು ಅನ್ನುವಂಥದ್ದು. ಆ ಹುಡುಗ ರೇಣುಕಾ ಸ್ವಾಮಿ, ಅವನು ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಶ್ರೀಮತಿಯವ್ರ ಬಗ್ಗೆ ಏನೋ ಪೋಸ್ಟ್ ಮಾಡಿದ್ದ ಹಾಗೆ ಅಂತೇಳಿ, ಅದಕ್ಕೆ ಅವರು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಅವ್ರು ಯಾರು ಕಂಪ್ಲೇಂಟ್ ಕೊಟ್ಟಿದ್ರೆ ಪೊಲೀಸ್ನವರು ಇಮಿಡಿಯೇಟಾಗಿ ಆ್ಯಕ್ಷನ್ ಮಾಡೋರು. ಅವರನ್ನು ಕರ್ಕೊಂಡು ಬಂದು ಹೊಡೆದು ಸಾಯಿಸಿದ್ದಾರೆ ಅಂತ ಏನು ಇವಾಗ ಮಾಹಿತಿಗಳಿದೆ, ಅದು ಅವಾಯ್ಡ್ ಮಾಡೋಕ್ಕೆ ಸಾಧ್ಯ ಇತ್ತು. ಆದರೆ ಇದು ನಡೆದೋಗಿದೆ ಘಟನೆ, ಅವನ ಪ್ರಾಣ ಹೋಗಿದೆ. ಈಗ ಯಾರು ಏನು ಮಾಡೋದಕ್ಕಾಗೋದಿಲ್ಲ. ಆದರೆ ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ಪೊಲೀಸ್ ಇಲಾಖೆ ತಗೊಳುತ್ತೆ. ಕಾನೂನಿನಲ್ಲಿ ಏನು ಕ್ರಮ ತಗೊಳ್ಳೋದಕ್ಕೆ ಅವಕಾಶ ಇದೆ ಅದನ್ನು ತಗೊಳ್ತಾರೆ. ಅದನ್ನು ನಾವು ಯಾರೂ ಕೂಡ ಸರ್ಕಾರದಿಂದ ನಾವ್ಯಾರೂ ಇಂಟರ್ಫಿಯರ್ ಆಗೋದಿಲ್ಲ. ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಪೊಲೀಸ್ನವ್ರಿಗೆ. ಅವ್ರ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೊಳ್ತಾರೆ. ಕೊಲೆಯಲ್ಲಿ